ಘಟಿಗಳೇ ಸೋಲ್ಡ್ ಔಟ್ ಹೊಡಿಬಡಿ ಆಟಗಾರರಿಗೆ ಇನ್ನು IPL ಎಂಟ್ರಿ ಸಿಕ್ಕಿಲ್ಲ. ಚುರುಕು ಕ್ರಿಕೆಟ್ ಅಲ್ಲಿ ರನ್ ಹೊಳೆ ಹರಿಸಿದವರನ್ನೇ ಈ ಬಾರಿ ಕೇಳೋರಿಲ್ಲದಂತೆ ಆಗಿದೆ. ಆದ್ರೆ ಬಿಡ್ಡಿಂಗ್ ನಲ್ಲಿ ಕಮಾಲ್ ಮಾಡಿದ್ದಾನೆ 13 ವರ್ಷದ ವೈಭವ್ ಸೂರ್ಯವಂಶಿ. ಪೈಪೋಟಿಯ ಹರಾಜಿನಲ್ಲಿ ಬರೋಬ್ಬರಿ 1.1 ಕೋಟಿಗೆ ರಾಜಸ್ಥಾನ ರಾಯಲ್ಸ್ ಸೇರಿದ್ದಾನೆ. ಬಿಹಾರದ 13 ವರ್ಷದ ಕ್ರಿಕೆಟರ್ ವೈಭವ್ ಸೂರ್ಯವಂಶಿ ಮೀಸೆ ಮೂಡದ ವಯಸ್ಸು, ಯೌವನಕ್ಕೆ ಇನ್ನೂ ಕಾಲ ಇಟ್ಟಿಲ್ಲ. ಆದ್ರೆ ವೈಭವ್ ಬ್ಯಾಟ್ ಹಿಡಿದು ಕ್ರಿಕೆಟ್ ಗ್ರೌಂಡ್ಗೆ ಎಂಟ್ರಿ ಕೊಟ್ರೆ ಎದುರಾಳಿ ಬೌಲರ್ಗಳೇ ಗಡಗಡ ಅಂತ ನಡುಗಿ ಹೋಗ್ತಾರೆ. ವೈಭವ್ ಸೂರ್ಯವಂಶಿಗಾಗಿ ರಾಜಸ್ಥಾನ ಹಾಗೂ ದಿಲ್ಲಿ ನಡುವೆ ಪೈಪೋಟಿಯೇ ಏರ್ಪಟ್ಟಿತ್ತು. ಕೊನೆಗೂ ಬಿಹಾರ ಕ್ರಿಕೆಟಿಗ ವೈಭವ್ 1.1 ಕೋಟಿಗೆ ಮಾರಾಟವಾಗುವ ಮೂಲಕ ದಾಖಲೆ ನಿರ್ಮಿಸಿದ್ದಾನೆ. ಹೊಡಿಬಡಿ ಆಟದಲ್ಲಿ ಘಟಾನುಘಟಿಗಳಿಗೆ IPLಗೆ ಎಂಟ್ರಿ ಕೊಡೋಕ್ಕಾಗಿಲ್ಲ. ಆದರೆ ಈ ವೈಭವ್ ಸೂರ್ಯವಂಶಿಗೆ ಯಾಕಿಷ್ಟು ಡಿಮ್ಯಾಂಡ್ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್. ಏಕೆ ಅಂದರೆ ತನ್ನ 13ನೇ ವಯಸ್ಸಿಗೆ ತನ್ನ ಪ್ರಚಂಡ ಆಟದ ಮೂಲಕ ಕ್ರಿಕೆಟ್ ಜಗತ್ತನ್ನೇ ತನ್ನತ್ತ ತಿರುಗಿ ನೋಡುವಂತೆ ಮಾಡಿದ್ದಾನೆ. ವಿನು ಮಂಕಡ್ ಟ್ರೋಫಿಯಲ್ಲಿ ಬಿಹಾರ ಪರವಾಗಿ ಆಡಿದ್ದ ವೈಭವ್ 5 ಪಂದ್ಯಗಳಿಂದ 400 ರನ್ ಕಲೆ ಹಾಕಿದ್ದ. ಇತ್ತೀಚೆಗೆ ಆಸ್ಟ್ರೇಲಿಯಾ ಅಂಡರ್-19 ತಂಡದ ವಿರುದ್ಧ ನಡೆದಿದ್ದ 4 ದಿನಗಳ ಟೆಸ್ಟ್ ಪಂದ್ಯದಲ್ಲಿ ಕೇವಲ 58 ಬಾಲ್ಗಳಲ್ಲಿ ಶತಕ ಬಾರಿಸಿದ ವೈಭವ್ ತಮ್ಮ ಸಾಮರ್ಥ್ಯ ಏನು ಅಂತ ತೋರಿಸಿದ್ದಾರೆ. ಕ್ರಿಕೆಟ್ ಅಲ್ಲಿ ಜಸ್ಟ್ 13ನೇ ವಯಸ್ಸಿಗೆ ತನ್ನದೇ ಹವಾ ಸೃಷ್ಟಿಸಿರುವ ವೈಭವ್ ಹುಟ್ಟಿತು 2011 ಮಾರ್ಚ್ 27. ವೈಭವ್ ಸೂರ್ಯವಂಶಿ 4 ವರ್ಷದ ಬಾಲಕನಿರುವಾಗಲೇ ಕ್ರಿಕೆಟ್ನಲ್ಲಿ ತನಗಿರುವ ಕ್ರೇಜ್ ಎಂಥದ್ದು ಅಂತ ತೋರಿಸಿದ್ದ. ತನ್ನ ವಯಸ್ಸಿಗೆ ಮೀರಿದ ಕ್ರಿಕೆಟ್ ಪ್ರತಿಭೆ ಇದೆ ಎಂಬುದನ್ನು ಗುರುತಿಸಲು ಅವರ ಸುತ್ತಲಿದ್ದ ಜನರಿಗೆ ಹೆಚ್ಚು ಸಮಯ ಹಿಡಿಯಲಿಲ್ಲ. ತನ್ನ ಬಾಲ್ಯದಿಂದಲೇ ಕ್ರಿಕೆಟ್ನಲ್ಲೇ ವಿಶೇಷ ಆಸಕ್ತಿ ಬೆಳೆಸಿಕೊಂಡಿದ್ದ ವೈಭವ್ ಸೂಕ್ತ ತರಬೇತಿಯೊಂದಿಗೆ ತನ್ನ ಪ್ರತಿಭೆ ಮೂಲಕ ಗಮನ ಸೆಳೆದಿದ್ದಾನೆ. 2023ರಲ್ಲಿ ಆಂಧ್ರಪ್ರದೇಶದ ಮುಲಪಾಡುನಲ್ಲಿ ನಡೆದ ಅಂಡರ್-19 ಚತುರ್ಭುಜ ಸರಣಿಯಲ್ಲಿ ಭಾರತ ಅಂಡರ್-19 ಟೀಮ್ಗೂ ಎಂಟ್ರಿ ಕೊಟ್ಟಿದ್ದ. ಬಾಂಗ್ಲಾದೇಶ, ಇಂಗ್ಲೆಂಡ್ ತಂಡಗಳ ವಿರುದ್ಧದ ಭಾರತ ಎ ತಂಡದಲ್ಲಿ ಸ್ಥಾನ ಪಡೆದಿದ್ದು 2024ರ ಜನವರಿಯಲ್ಲಿ ಪಾಟ್ನಾದಲ್ಲಿ ನಡೆದ ಮುಂಬೈ ವಿರುದ್ಧ ರಣಜಿ ಟ್ರೋಫಿಯಲ್ಲಿ ಬಿಹಾರದ ಪರ ಆಟ ಆಡಿದ್ದು ವೈಭವ್ ಸೂರ್ಯವಂಶಿಯ ಹೆಗ್ಗಳಿಕೆ. IPLನಲ್ಲಿ ಘಟಾನುಘಟಿ ಆಟಗಾರರೇ ಇದ್ದಾರೆ. ರಣವೇಗದಲ್ಲಿ ಬಂದು ಬೌಲಿಂಗ್ ಎಸೆಯುವವರ ದಂಡೇ ಇದೆ. ಇಂಥವರ ಮಧ್ಯೆ 13 ವರ್ಷದ ಬ್ಯಾಟ್ಸ್ಮನ್ ವೈಭವ್ ಸೂರ್ಯವಂಶಿ ಹೇಗೆ ತಮ್ಮ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅನ್ನೋದು ಎಲ್ಲರ ಕುತೂಹಲ ಕೆರಳಿಸಿದೆ. IPLನಲ್ಲಿಯೂ ವೈಭವ್ ಕಮಾಲ್ ಮಾಡಿದ್ರೆ ಟೀಮ್ ಇಂಡಿಯಾಗೆ ಎಂಟ್ರಿ ಕೊಡೋದ್ರಲ್ಲಿ ನೋ ಡೌಟ್.